ಕೈಯಲ್ಲಿ ಗನ್ನಿತ್ತು, ಗನ್ನಿನಲ್ಲಿ ಗುಂಡಿತ್ತು. ಇನ್ನೇನು ಟ್ರಿಗರ್ ಒತ್ತುವುದೊಂದೇ ಬಾಕಿ. ಬಂದೂಕಿಗೆ ಗುಂಡಿಗೆಯೊಡ್ಡಿ ನಿಂತಿದ್ದು ಕನ್ನಡ ಸಿನಿಮಾದ ದೈವ ಸ್ವರೂಪಿ ಡಾಕ್ಟರ್ ರಾಜ್ಕುಮಾರ್. ಬಂದೂಕು ಹಿಡಿದು ನಿಂತಿದ್ದು ಇನ್ನೊಬ್ಬ ದಂತಕಥೆ ಡಾಕ್ಟರ್ ವಿಷ್ಣುವರ್ಧನ್. ಅನಾಹುತ ಆಗುವುದಕ್ಕೆ ಇನ್ನೇನು ಒಂದೇ ಒಂದು ಕ್ಷಣವಿತ್ತು ಅಷ್ಟೆ. ಅವತ್ತು ವಿಷ್ಣು ಇನ್ನೂ ದಂತಕಥೆಯಾಗಿರಲಿಲ್ಲ. ರಾಜ್ ಅವರು ಅಭಿಮಾನಿಗಳ ದೃಷ್ಟಿಯಲ್ಲಿ ಇನ್ನೂ ದೈವತ್ವಕ್ಕೇರಿರಲಿಲ್ಲ. ಮೊದಲ ಬಾರಿಗೆ ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ರು. ಆ ಸಿನಿಮಾ ಗಂಧದ ಗುಡಿ. ಅದರಲ್ಲಿ ರಾಜ್ ಅವರದ್ದು ಅರಣ್ಯಾಧಿಕಾರಿಯ ಪಾತ್ರ, ವಿಷ್ಣು ವಿಲನ್. ಆಕ್ಚುಲಿ ಪ್ರಮುಖ ಸಂಚುಕೋರ ಬಾಲಕೃಷ್ಣ ಅವರಿಂದ ದಾರಿ ತಪ್ಪಿ ವಿಲನ್ ಆಗಿದ್ದ ಪಾತ್ರ ವಿಷ್ಣು ಅವರದ್ದು. ರಾಜ್ ಅವರೇ ಸ್ವಂತ ಅಣ್ಣ ಅನ್ನುವುದು ಗೊತ್ತಿಲ್ಲದಿದ್ದ ನತದೃಷ್ಟ ಪಾತ್ರ. ಕ್ಲೈಮ್ಯಾಕ್ಸ್ನಲ್ಲಿ ಇಬ್ಬರದ್ದು ಮುಖಾಮುಖಿ. ತನಗೂ ಅಮ್ಮನೆ ಅನ್ನುವುದು ಗೊತ್ತಿಲ್ಲದಿದ್ರಿಂದ ರಾಜ್ರ ಅಮ್ಮ ಆದವಾನಿ ಲಕ್ಷ್ಮೀದೇವಿಯರ ಕುತ್ತಿಗೆಗೆ ಕುಣಿಕೆ ಹಾಕಿ ಒಂದು ಪೆಟ್ರೋಲ್ ತುಂಬಿದ ಡ್ರಮ್ಮಿನ ಮೇಲೆ ಕಟ್ಟಿರ್ತಾರೆ ವಿಷ್ಣು. ಅವರ ಕೈಯಲ್ಲಿ ಡಬಲ್ ಬ್ಯಾರಲ್ ಗನ್ನು. ಅಮ್ಮನನ್ನು ಬಿಡಿಸಿಕೊಳ್ಳಲು ಓಡಿ ಬರುವ ರಾಜ್ರವರ ಜೊತೆ ಮಾತಿನ ಮಲ್ಲಯುದ್ಧ ಶುರುವಾಗುತ್ತೆ. ಇನ್ನೇನು ಟ್ರಿಗರ್ ಒತ್ತಬೇಕು ಅನ್ನುವಷ್ಟರಲ್ಲಿ ಏದಿಸಿರು ಬಿಡುತ್ತಾ ನಿಲ್ಸಿ ನಿಲ್ಸಿ ಅಂತ ಕೂಗುತ್ತಾ ಅಸಾಧ್ಯ ಗಾಬರಿಯಿಂದ ಓಡಿ ಬರ್ತಾರೆ ಒಬ್ಬ ವ್ಯಕ್ತಿ. ಅವರು ಆ ಕಾಡಿನ ನಿಜವಾದ ಫಾರೆಸ್ಟ್ ಆಫೀಸರ್ ಪ್ರಭಾಕರ್. ಈ ದೃಶ್ಯದ ಶೂಟಿಂಗಿಗಿಂತ ಕೆಲವೇ ನಿಮಿಷಗಳ ಮುಂಚೆ ಅವರ ಮನೆಯಲ್ಲೇ ರಾಜ್ಕುಮಾರ್ ಹಾಗೂ ನಿರ್ಮಾಪಕ ಎಂಪಿ ಶಂಕರ್ ಊಟ ಮಾಡಿ ಬಂದಿರ್ತಾರೆ. ಅಲ್ಲಿಂದ ಬರುವಾಗ ತಮ್ಮ ನಕಲಿ ಸಿನಿಮಾ ಗನ್ನಿನ ಜೊತೆ ಅವರ ನಿಜವಾದ ಗನ್ನನ್ನೂ ತೆಗೆದುಕೊಂಡು ಬಂದು ಬಿಟ್ಟಿರ್ತಾನೆ ಎಂಪಿ ಶಂಕರ್ರ ಅಸಿಸ್ಟೆಂಟ್. ಇದು ಪ್ರಭಾಕರ್ ಅವರಿಗೆ ಗೊತ್ತಾಗುವುದು ತಮ್ಮ ಅತಿಥಿಗಳನ್ನೆಲ್ಲ ಊಟ ಮುಗಿಸಿ ಹೋದ ಎಷ್ಟೋ ಹೊತ್ತಿನ ನಂತರ. ತಕ್ಷಣವೇ ಅವರಿಗೆ ಆ ಬಂದೂಕಿನಲ್ಲಿ ಗುಂಡುಗಳು ಇದ್ದವು ಅನ್ನುವುದು ನೆನಪಾಗಿ ಅವರು ನಡುಗಿ ಹೋಗ್ತಾರೆ. ಉಸಿರುಗಟ್ಟಿ ಓಡಿ ಬಂದು ನೋಡಿದ್ರೆ ವಿಷ್ಣು ಕೈಯಲ್ಲಿರುವುದು ಅವರದೇ ಗನ್ನು. ವಿಷಯ ತಿಳಿದ ತಕ್ಷಣ ಇಡೀ ಯೂನಿಟ್ ಕಂಪಿಸಿ ಹೋಗುತ್ತೆ. ವಿಷ್ಣು ಕಣ್ಣಲ್ಲಿ ಬ್ರಹ್ಮಾಂಡ ಗಾಬರಿ. ರಾಜ್ ಅವರು ಸ್ತಂಭೀಭೂತರಾಗಿರ್ತಾರೆ. ಆದ್ರೆ ಮೊದಲು ಸಾವರಿಸಿಕೊಂಡು ಮತ್ತೆ ನಕಲಿ ಗನ್ನಿನೊಂದಿಗೆ ಶೂಟಿಂಗಿಗೆ ರೆಡಿಯಾಗುವುದು ಅವರೇ. ಅಕಸ್ಮಾತ್ ಅವತ್ತು ಇನ್ನೊಂದೇ ಒಂದು ಕ್ಷಣ ತಡವಾಗಿದ್ರೂ ಅದೆಂಥ ಘೋರ ಅನಾಹುತ ನಡೆದು ಹೋಗ್ತಿತ್ತು ಅನ್ನುವ ಕಲ್ಪನೆಯಿಂದ ಅವತ್ತು ದಿಗ್ಭ್ರಾಂತವಾದ ಚಿತ್ರರಂಗ ಆಮೇಲೆ ಯಾಕೋ ವಿಷ್ಣುರಾಜ್ ಮತ್ತೆ ಒಟ್ಟಾಗಿ ನಟಿಸಲು ಅವಕಾಶವನ್ನೇ ಕೊಡಲಿಲ್ಲ.